ಬಂಧುಗಳೇ, ನಮ್ಮ ಹೆಮ್ಮೆಯ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗುಜರಾತಿ ಮಂಗಲ್ ಕಾರ್ಯಾಲಯದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಸನ್ಮಾನ್ಯ ಶ್ರೀ ವಕೀಲರಾದ ಆಕಾಶ್ ಅಶೋಕ್ ಖೋತ್ ಇವರ ಧರ್ಮಪತ್ನಿ ಸೌಭಾಗ್ಯವತಿ ಮಧುಶ್ರೀ ಇವರ ಸೀಮಂತ ಕಾರ್ಯಕ್ರಮ ಅಥವಾ ಕುಪ್ಪಸ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ನಮ್ಮ ಬುರ್ಲಟ್ಟಿ ಗ್ರಾಮದ ಖೋತ್ ಬಂಧುಗಳು, ಏಳೂರು ಬಂಧುಗಳು ಮತ್ತು ಚಂಡಕಿ ಬಂಧುಗಳು ಮತ್ತು ನಮ್ಮ ಊರಿನ ಮಾಣ್ಕಾರಿ ಗೌಡರಾದ ಅನೇಕ ಗೌಡರ ಒಂದು ವಂಶಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶೋಭೆ ತಂದುಕೊಟ್ಟಿರುತ್ತಾರೆ. ಮತ್ತು ಹಾಗೆ ಇನ್ನು ಕಾಡಪ್ಪಗೋಳ್ ಬಂಧುಗಳು ಮತ್ತು ಕಿತ್ತೂರು ಬಂಧುಗಳು ಮತ್ತು ಚಂಡಕಿ ಬಂಧುಗಳು ಅನೇಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಮತ್ತು ನಮ್ಮೂರಿನ ಹಳಬರು ಅಂಥೇಳಿ ನಾವು ಅವರಿಗೆ ಮಾಣ್ಕಾರಿಗಳು, ಅವರಿಗೆ ನಾವು ಹಳಬರು ಅಂತ ಪ್ರೀತಿಯಿಂದ ಕರೆಯುತ್ತೇವೆ. ಅಂಥ ಹಳಬರು ಅಂದರೆ ಸನದಿ ಬಂಧುಗಳು, ಅವರು ನಮ್ಮೂರಿನ ಮಾಣ್ಕಾರಿಗಳು. ಅವರು ಗೌಡರ ಒಂದು ಸಮ್ಮಿಲನದೊಂದಿಗೆ ಸಾಮೀಪ್ಯದೊಂದಿಗೆ ಅವರು ಆಗಮಿಸಿರುತ್ತಾರೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಶೋಭೆ ತಂದುಕೊಟ್ಟಿರುತ್ತಾರೆ. ಅಂಥವ್ರಿಗೆ ಈ ಕಾರ್ಯಕ್ರಮದ ಸಂಘಟಕರಾದ ಖೋತ್ ಬಂಧುಗಳ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಅವರಿಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೇವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಬೀಗರು ಬಂದಿರುತ್ತಾರೆ. ಅಂದರೆ ನಮ್ಮ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಿಂದ ಹಿಪ್ಪರ್ಗಿ ಬಂಧುಗಳು ಬಂದು ಈ ಖೋತ್ ಬಂಧುಗಳ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾಕಷ್ಟು ಜನರಿಗೆ ಅವರು ಬಟ್ಟೆ ಬರೆಗಳನ್ನು ನೀಡಿ, ವಸ್ತ್ರ ವೈಢೂರ್ಯಗಳನ್ನು ನೀಡಿ ಗೌರವಿಸುತ್ತಿದ್ದಾರೆ. ಆ ಒಂದು ಗೌರವಿಸುವ ಆ ಒಂದು ಕಾರ್ಯಕ್ಕೆ ಅವರಿಗೆ ನಾವು ತುಂಬ ಆಭಾರಿಯಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಬಂಧುಗಳಲ್ಲಿ ವಿಶೇಷವಾದಂಥ ಬಂಧುಗಳು ಹಂಚಿನಾಳ್ ಬಂಧುಗಳು, ಅಲ್ಲಿ ತಾಯಂದಿರು ಈಗ ಕಾಣಿಸಿದ್ದಾರೆ. ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ನಮ್ಮ ಊರಿನ ವತಿಯಿಂದ ಮತ್ತು ಈ ಕಾರ್ಯಕ್ರಮದ ಸಂಘಟಕರಿಂದ ಅವರಿಗೆ ನಾವು ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಂಚಿನಾಳ್ ಬಂಧುಗಳ ಒಂದು ಸಾಕಷ್ಟು ತಾಯಂದಿರು ಇಲ್ಲಿ ಕಾಣಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಹಂಚಿನಾಳ್ ಬಂಧುಗಳ ಒಂದು ಕೊಡುಗೆ ಸಾಕಷ್ಟು ಇರೋದರಿಂದ ಅವರಿಗೆ ಈ ಕಾರ್ಯಕ್ರಮದ ಒಂದು ಸಂಘಟಕರಿಂದ ಹೃತ್ಪೂರ್ವಕವಾದಂಥ ಒಂದು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು
ನಾವು ಅರ್ಪಿಸುತ್ತೇವೆ. ಹಾಗೆ ಈ ಒಂದು ವೇದಿಕೆ ಮೇಲೆ ಆಸೀನರಾದ ವಕೀಲರಾದ ಸನ್ಮಾನ್ಯ ಶ್ರೀ ಆಕಾಶ್ ಅಶೋಕ್ ಖೋತ್ ಇವರು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುತ್ತಾರೆ. ಹಾಗೆ ಅವರ ಧರ್ಮ ಪತ್ನಿ ಸೌಭಾಗ್ಯವತಿ ಮಧುಶ್ರೀ ಇವರ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಈಗ ನಮಗೆ ಕಾಣಸಿಗುತ್ತಾರೆ. ಅಂಥವರಲ್ಲಿ ನಮ್ಮ ಬಂಧು ಬಾಂಧವರು ಮತ್ತು ಸ್ನೇಹಿತರ ಒಂದು ಬಳಗ. ಈ ಸಂದರ್ಭದಲ್ಲಿ ನಾನು ನೀನು ಅನ್ನೋದೇ ಎಲ್ಲರೂ ಕೂಡ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕುಪ್ಪಸ ಕಾರ್ಯಕ್ರಮಕ್ಕೆ ಸಾಕಷ್ಟು ಶೋಭೆ ತಂದುಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ದೂರದೂರಿನಿಂದ ಬಂದಂಥ ಕೋತ್ ಬಂಧುಗಳು ಮತ್ತು ನಮ್ಮ ಊರಿನ ಗೌಡರು ಆಗಮಿಸಿರುತ್ತಾರೆ. ಗೌಡರ ಒಂದು ಬೃಹತ್ ಒಂದು ಸಮ್ಮಿಲನವೇ ಇಲ್ಲಿ ಕಾಣಸಿಗುತ್ತದೆ. ತಾಯಂದಿರು ಇಲ್ಲಿ ಆಗಮಿಸಿರುತ್ತಾರೆ. ಅಂಥ ಒಂದು ತಾಯಂದಿರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರ ವತಿಯಿಂದ ಎಲ್ಲ ತಾಯಂದಿರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ವೇದಿಕೆ ಮೇಲೆ ಆಸೀನರಾದ ವಕೀಲರಾದ ಸನ್ಮಾನ್ಯ ಶ್ರೀ ಆಕಾಶ್ ಅಶೋಕ್ ಖೋತ್ ಇವರು ವೇದಿಕೆ ಮೇಲೆ ತುಂಬ ಒಂದು ಲಕ್ಷಣಪೂರ್ವಕವಾಗಿ ಸಂತೋಷಪೂರ್ವಕವಾಗಿ ರಾರಾಜಿಸುತ್ತಿದ್ದಾರೆ. ಹಾಗೆ ಅವರ ಧರ್ಮ ಪತ್ನಿ ಸೌಭಾಗ್ಯವತಿ ಮಧುಶ್ರೀ ಅವರು ಕೂಡ ಒಂದು ಜೊತೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಮಾಲಾರ್ಪಣೆ ಒಂದು ಮಾಡಿಸಿಕೊಂಡು ಮಾಲಾರ್ಪಣೆಯನ್ನು ವಿನಿಮಯ ಮಾಡಿಕೊಂಡು ಮತ್ತು ಪುಷ್ಪಗಳೊಂದಿಗೆ ದಂಡೆ ಒಂದು ಸೌಭಾಗ್ಯದೊಂದಿಗೆ ದಂಡೆಗಳನ್ನು ಮುಡಿಸಿಕೊಂಡು ಅವರು ಸಂತೋಷವನ್ನು ಈ ಸಮಯದಲ್ಲಿ ಅನುಭವಿಸುತ್ತಿದ್ದಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಸಾಕಷ್ಟು ಜನರು ನಮ್ಮ ಊರಿನ ಮುರ್ಲಟ್ಟಿ ಗ್ರಾಮದಿಂದ ಆಗಮಿಸಿದ್ದಾರೆ ಮತ್ತು ಹಾಗೆ ನಮ್ಮ NPK ನಾಗನೂರು PK ಇಂದ ಸಾಕಷ್ಟು ಜನರು ಬಂದಿದ್ದಾರೆ ಮತ್ತು ತಾಯಂದಿರಾದ ನಮ್ಮ ಹಂಚಿನಾಳ್ ಬಂಧುಗಳ ತಾಯಂದಿರು ವೇದಿಕೆ ಮೇಲೆ ರಾರಾಜಿಸುತ್ತಿದ್ದಾರೆ. ಹಾಗೆ ಸಿದ್ದಾಪುರದ ತಂಗಿಯಾದ ಆಶಾ ದೇವಿ ಬುಲ್ಬುಲೆ ಇವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿ ಆ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ದಂಪತಿಗಳಿಗೆ ಶುಭ ಹಾರೈಕೆ ನೀಡಿದ್ದಾರೆ. ವಕೀಲರಾದ ವಕೀಲರು ಅವರ ಗೆಳೆಯರು ಬಂದು ಶುಭ ಹಾರೈಸಿದ್ದಾರೆ.
ಹಾಗೆ ನಾಗನೂರಿನ ಹಂಚಿನಾಳ್ ಬಂಧುಗಳು ಕೂಡ ಈ ವೇದಿಕೆ ಮೇಲೆ ಭಾಗಿಯಾಗಿರುತ್ತಾರೆ. ಇಲ್ಲಿ ತಾಯಿ ಈ ಒಂದು ವೇದಿಕೆ ಮೇಲೆ ಆಗಮಿಸಿ ಸನ್ಮಾನ್ಯ ಶ್ರೀ ವಕೀಲರಾದ ಆಕಾಶ್ ಅಶೋಕ್ ಖೋತ್ ಇವರಿಗೆ ಒಂದು ಶುಭ ಕೋರುವ ಒಂದು ಕುಂಕುಮದ ತಿಲಕ, ಆ ತಿಲಕವನ್ನಿಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ. ಇಂಥ ಒಂದು ಶುಭ ಹಾರೈಕೆಗಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಇನ್ನೂ ಅನೇಕ ಈ ಒಂದು ಖೋತ್ ಬಂಧುಗಳ ಸ್ನೇಹಿತರಾದ ನಮ್ಮ ಬಡ್ಚಿಯಿಂದ ಬಂದಂಥ ತಾಯಂದಿರು, ಹಂಡಗಿ ಬಂಧುಗಳು, ಖವಟ್ಕೊಪ್ಪ ಗ್ರಾಮದಿಂದ ಬಂದಂಥ ತಾಯಂದಿರು, ಈ ಕಾರ್ಯಕ್ರಮದಲ್ಲಿ ಸೌದಿಯಿಂದ ಬಂದಂಥ ನಮ್ಮ ತಾಯಿ ಶೇಖು ತಾಯಿ ಪಾಟೀಲ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಅವರಿಗೆ ಈ ಕಾರ್ಯಕ್ರಮದ ಸಂಘಟಕರ ವತಿಯಿಂದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ವಕೀಲ್ ಬಂಧುಗಳು ನಮ್ಮ ಅಥಣಿ ತಾಲೂಕಿನ ಸಾಕಷ್ಟು ಅಥಣಿ ತಾಲೂಕಿನ ಅಥಣಿಯ ಒಂದು ವಕೀಲ್ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಭಾಗವಹಿಸಿರುತ್ತಾರೆ. ಅದರಲ್ಲಿ ಅನೇಕ ತಮ್ಮ ಗೆಳೆತನದ ಒಂದು ಪ್ರೀತಿಯನ್ನು ಹಂಚಿಕೊಂಡು ಈ ಒಂದು ಸಮಯವನ್ನು ಸಂತೋಷವಾಗಿ ಅನುಭವಿಸುತ್ತಿದ್ದಾರೆ. ಆ ಸಂತೋಷ ಮಿತಿಮೀರಿದೆ. ಎಷ್ಟೊಂದು ಧನ್ಯವಾದಗಳ ಒಂದು ಧನ್ಯವಾದಗಳು ಕೈ ಕೂಡಿಸಿ ಪ್ರೀತಿಯನ್ನು ಹಂಚಿಕೊಂಡಿದ್ದಾರೆ. ಅದೇ ಈ ಒಂದು ಕಾರ್ಯಕ್ರಮದ ಸೊಬಗು, ಸಂತೋಷ ಮಿತಿಮೀರಿದೆ ಅನ್ನಬಹುದು. ಅದಕ್ಕೆ ಸಾಕಷ್ಟು ಜನರು ಇಲ್ಲಿ ಮುತ್ತೂರಿನಿಂದ ಸಾಕಷ್ಟು ಜನರು ಹಿಪ್ಪರಗಿ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದುಕೊಟ್ಟಿರುತ್ತಾರೆ. ಮತ್ತು ಹಾಗೆ ಇಲ್ಲಿ ಸ್ಟೇಜು ಅಂದರೆ ವೇದಿಕೆ ಹೀಗೆ ಬಂದು ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೆಳಗಿಳಿದು ಅವರು ಶುಭ ಆಶೀರ್ವಾದವನ್ನು ನೀಡಿ ಕೆಳಗಿಳಿದು ಹೋಗುವಷ್ಟರಲ್ಲಿಯೇ ಸಾಕಷ್ಟು ಮತ್ತು ಬಂಧು ಬಾಂಧವರು ವೇದಿಕೆಯನ್ನು ಹತ್ತಿ ಏರಿ ವೇದಿಕೆಯ ಒಂದು ಮೇಲಿದ್ದ ಆ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಭಾಗಿಯಾದ ದಂಪತಿಗಳಿಗೆ ಶುಭ ಕೋರುವ, ಹಾರೈಸುವ, ಹಾರೈಕೆ ನೀಡುವ ಒಂದು ಕಾರ್ಯಕ್ರಮ ಹಾಗೆ ಮುಂದುವರಿತಾನೇ ಇದೆ. ಅದಕ್ಕಾಗಿ ಸಾಕಷ್ಟು ಜನರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಂಚಿ, ವೇದಿಕೆ ಮೇಲೆ ಏರಿ ಎಲ್ಲರೂ ಕೂಡ ಈ ಒಂದು ಶುಭ ಕಾರ್ಯದಲ್ಲಿ ಶುಭ ಹಾರೈಸಿ ಹಾರೈಕೆಗಳನ್ನು ನೀಡಿ ವೇದಿಕೆ ಮೇಲೆ ಬಂದು ತಮ್ಮ ಪ್ರೀತಿ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂಥವರಿಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ಸಂಘಟಕರ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ಬಿಡುತ್ತೇವೆ. ಸಂಘಟಕರ ವತಿಯಿಂದ ಬಂದಂಥ ಎಲ್ಲ ವಕೀಲರಾದ ಅನೇಕ ಜನರು ಇಲ್ಲಿ ಸನ್ಮಾನ್ಯ ಶ್ರೀ ಸಿದ್ಧಾರೂಢ್ ಸೌದಿ ವಕೀಲರು, ಸನ್ಮಾನ್ಯ ಶ್ರೀ
ಮತ್ತೊಬ್ಬರು ಸೌದಿ ವಕೀಲರು, ಠಕ್ಕಣ್ಣವರ ವಕೀಲರು, ಭೋಸಲೆ ವಕೀಲರು ಮತ್ತು ಸಂಗೋರಾಮ್ ವಕೀಲರು, ಸನ್ಮಾನ್ಯ ಶ್ರೀ ಸಂಗೋರಾಮ್ ವಕೀಲರು, ಹೀಗೆ ಅನೇಕ ಅವರ ಗೆಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಸಂತೋಷವನ್ನು ಹಂಚಿಕೊಂಡು ಈ ಒಂದು ಸಮಯವನ್ನು ಖುಷಿ ಪಡುತ್ತಿದ್ದಾರೆ. ತಮ್ಮ ಪ್ರೀತಿಯ ಹಸ್ತ ಲಾಘವ ನೀಡಿ ಪ್ರೀತಿಯಿಂದ ಬಂದಂಥ ಎಲ್ಲ ಗೆಳೆಯರಿಗೆ, ವಕೀಲ ಬಂಧುಗಳಿಗೆ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರ ವತಿಯಿಂದ ಎಲ್ಲ ಸನ್ಮಾನ್ಯ ಶ್ರೀ ವಕೀಲ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ವೇದಿಕೆ ಸ್ವಲ್ಪ ಖಾಲಿ ಆಗುತ್ತಿದ್ದಂತೆ ಸಾಕಷ್ಟು ಮತ್ತು ಆತ್ಮೀಯರು, ಬಂಧು ಬಳಗದವರು, ಇಲ್ಲಿ ಮುತ್ತೂರಿನಿಂದ ಬಂದಂಥ ತಾಯಂದಿರು ಈ ಒಂದು ವೇದಿಕೆ ಮೇಲೆ ವೇದಿಕೆಯನ್ನು ಭರ್ಪೂರು ಮಾಡಿ ಇನ್ನೂ ಕೂಡ ಸಂತೋಷ ಅವರಿಗೆ ಎಷ್ಟೊಂದು ಮಿತಿಮೀರಿದೆ ಅಂದರೆ ಅದಕ್ಕೆ ಲೆಕ್ಕ ಹಾಕಲು ಒಂದು ವಿಚಾರವೇ ಇಲ್ಲ. ಲೆಕ್ಕ ಹಾಕಲಾರದಷ್ಟು ಸಂತೋಷ ಮಿತಿಮೀರಿದೆ ಅವರಿಗೆ. ಹಾಗೆ ವೇದಿಕೆ ಮೇಲೆ ಅನೇಕ ಜನರು ಇನ್ನೂ ಹತ್ತುತ್ತಿದ್ದಾರೆ, ಬಂದು ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ತಾಯಂದಿರು ಈ ಒಂದು ಸಮಯದಲ್ಲಿ ಇಲ್ಲಿ ಸನ್ಮಾನ್ಯ ಶ್ರೀ ವಕೀಲರಾದ ಆಕಾಶ್ ಅಶೋಕ್ ಖೋತ್ ಇವರ ತಾಯಿಯವರು ಸೌಭಾಗ್ಯವತಿ ಶ್ರೀಮತಿ ಚಂದ್ರವ್ವ ತಾಯಿ ಕೂಡ ಸಾಕಷ್ಟು ತಮ್ಮ ಬಂಧುಗಳೊಂದಿಗೆ ವೇದಿಕೆಯ ಮೇಲೆ ಬಂದು ಆ ಒಂದು ನವ ದಂಪತಿಗಳು ಕುಪ್ಪಸ ಕಾರ್ಯಕ್ರಮಕ್ಕೆ, ಶ್ರೀಮಂತ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿರ್ತಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ಬೊರ್ಲೆಟ್ಟಿ ಗ್ರಾಮದಿಂದ ಮತ್ತು ದೇಸಾಯರ ಹಟ್ಟಿ ಗ್ರಾಮದಿಂದ, ಬಡಚಿ ಗ್ರಾಮದಿಂದ ಮತ್ತು ದಬದಬವಾಡಿ ಗ್ರಾಮದಿಂದ, ಕಟಗೇರಿ ಗ್ರಾಮದಿಂದ ಮತ್ತು ಅಥಣಿಯ ಒಂದು ದೊಡ್ಡ ಪಟ್ಟಣದಿಂದ ಎಲ್ಲ ಬಂಧು ಬಾಂಧವರು, ಸನ್ಮಾನ್ಯ ಶ್ರೀ ವಕೀಲರು, ಲಾಯರ್ಸ್ಗಳು ಬಂದು ಈ ಸಮಯದಲ್ಲಿ ಸಾಕಷ್ಟು ತಮ್ಮ ಪ್ರೀತಿಯನ್ನು ಹಂಚಿಕೊಂಡಿರುತ್ತಾರೆ. ಹಾಗೆ ಇಲ್ಲಿ ವೇದಿಕೆ ಖಾಲಿ ಆಗುತ್ತಿದ್ದಂತೆ ತಾಯಂದಿರು ಈ ವೇದಿಕೆ ಮೇಲೆ ಹತ್ತಿ ಆ ಒಂದು ಶ್ರೀಮಂತ ಕಾರ್ಯಕ್ರಮದಲ್ಲಿ ತೊಡಗಿರದಂಥ ಆ ಒಂದು ಶ್ರೀಮಂತ ಕಾರ್ಯಕ್ರಮದಲ್ಲಿ ಒಂದು ಕೇಂದ್ರ ಬಿಂದುವಾದಂಥ ಸನ್ಮಾನ್ಯ ಶ್ರೀ ವಕೀಲರಾದ ಆಕಾಶ್ ಅಶೋಕ್ ಖೋತ್ ಹಾಗೂ ಅವರ ಧರ್ಮಪತ್ನಿ ಸೌಭಾಗ್ಯವತಿ ಮಧುಶ್ರೀ ಇವರ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದಂಥ ಸಾಕಷ್ಟು ಜನರು, ಅಥಣಿಯ ವಕೀಲರುಗಳಾದ ಸಾಕಷ್ಟು ಒಂದು ಪ್ರೀತಿಯನ್ನು ಹಂಚಿಕೊಂಡು ಹಸ್ತಲಾಘವ ಮಾಡಿ ಪ್ರೀತಿಯನ್ನು ಹಂಚಿಕೊಳ್ತಿದ್ದಾರೆ. ಅದಕ್ಕಾಗಿ ಅಂಥ ಬಾಂಧವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರ ವತಿಯಿಂದ ಅಂಥ ಸನ್ಮಾನ್ಯ ಶ್ರೀ ವಕೀಲರು ಆಗಮಿಸಿದ ವಕೀಲ ಬಂಧುಗಳಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ತಾಯಂದಿರಾದ NPK 400 PK ಬೆಳಗಾವದಿಂದ
ಅಂದರೆ ನಮ್ಮ ಹೆಮ್ಮೆಯ ಕುಂದಾನಗರಿ ಬೆಳಗಾವಿ ಜಿಲ್ಲೆಯಿಂದ ಬಂದಂಥ ಹಂಚಿನಾಳ್ ಬಂಧುಗಳಾದ ಸೌಭಾಗ್ಯವತಿ ತಾಯಿ ಸುವರ್ಣ ಸುರೇಶ್ ಹಂಚಿನಾಳ್ ಇವರು ಕೂಡ ವೇದಿಕೆ ಮೇಲೆ ಏರಿ ಆ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ತೊಡಗಿರ್ತಕ್ಕಂಥ ದಂಪತಿಗಳಿಗೆ ಶುಭ ಹಾರೈಸಿ ಹೋಗಿದ್ದಾರೆ. ಅಂಥವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಸಂಘಟಕರ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಈ ಒಂದು ವೇದಿಕೆ ಮೇಲೆ ಸನ್ಮಾನ್ಯ ಶ್ರೀ ಸಿದ್ಧಾರೂಢ್ ಸೌದಿ ವಕೀಲರು, ಖ್ಯಾತ ಸನ್ಮಾನ್ಯ ಶ್ರೀ ಸಿದ್ಧಾರೂಢ್ ವಕೀಲರು, ಶಿವಣ್ಣ ಸೌದಿ ವಕೀಲರು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿರ್ತಾರೆ. ನಮ್ಮ ಸಣದಿ ಬಂಧುಗಳ ಪೊಲ್ಲಟ್ಟಿಯ ಗ್ರಾಮದ ನಮ್ಮ ಹಳಬರು ಮಾಣಕಾರಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಸಂಘಟಕರ ವತಿಯಿಂದ ಅವರಿಗೆ ಶುಭ ಹಾರೈಕೆಗಳನ್ನು ಮತ್ತು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಇನ್ನೂ ಆತ್ಮೀಯರಾದ ವಕೀಲರಾದ ಗಾಯಕ್ವಾಡ್ ವಕೀಲರು ಮತ್ತು ಪ್ರೀತಿಯಿಂದ ಬಂದಂಥ ನಮ್ಮ ಅಣ್ಣಸಾಬ್ ಸಿದ್ವಾಡ್ಕರ್ ವಕೀಲರು, ದೇಶಾರೆಡ್ಡಿಯ ಅಣ್ಣಸಾಬ್ ಸಿದ್ವಾಡ್ಕರ್ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ. ಹಾಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ಅನೇಕ ನಮ್ಮ ಸನ್ಮಾನ್ಯ ಶ್ರೀ ಖ್ಯಾತ ವಕೀಲರಾದ ಸಿದ್ಧಾರೂಢ್ ಸೌದಿ ವಕೀಲರು, ಖ್ಯಾತ ಸನ್ಮಾನ್ಯ ಶ್ರೀ ವಕೀಲರಾದ ಶಿವಣ್ಣ ಸೌದಿ ವಕೀಲರು ಮತ್ತು ಟಕ್ಕಣ್ಣವರ ವಕೀಲರು, DB ಟಕ್ಕಣ್ಣವರ ವಕೀಲರು, ಹೀಗೆ ಅನೇಕ ಜನರು ಮತ್ತು ನಮ್ಮ ಭೋಸಲೆ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು 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 ಮೆರುಗು ಬರುವಂತೆ ಮಾಡಿದಂಥ ಮಹನೀಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರಿಂದ ಧನ್ಯವಾದಗಳು, ಕೃತಜ್ಞತೆಗಳು, ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ವೇದಿಕೆ ಮೇಲೆ ಏರಿ ಮುತ್ತೂರಿನಿಂದ ಮತ್ತು ಸಾಕಷ್ಟು ಸುತ್ತಮುತ್ತಲಿನ ಹಿಪ್ಪರಿಗೆ ಬಂಧುಗಳು ಈ ಕಾರ್ಯಕ್ರಮಕ್ಕೆ ತಾಯಂದಿರು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಆ ಒಂದು ಶೋಭೆಯನ್ನು ತಂದುಕೊಟ್ಟದ್ದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ತಾಯಂದಿರು ಸಾಕಷ್ಟು ಜನ ಕುಂದಾನಗರಿ ಬೆಳಗಾವಿಯಿಂದ ಬಂದಂಥ ಶ್ರೀಮತಿ ತಾಯಿ ಸುವರ್ಣ ಸುರೇಶ್ ಹಂಚಿನಾಳ್, ಹಾಗೆ ಮತ್ತು ಪಕ್ಕದಲ್ಲಿ ಅವರ ತಾಯಿ ಸುವರ್ಣ ಚೆನ್ನಪ್ಪ ಮಾಮ ಹಂಚಿನಾಳ್ ಇವರು ಈ ವೇದಿಕೆಯನ್ನು ಏರಿ ಆ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ತೊಡಗಿದಂಥ ದಂಪತಿಗಳಿಗೆ ಶುಭ ಹಾರೈಸಿದ್ದಾರೆ. ಅಂಥವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಕಟಗೇರಿಯಿಂದ ಬಂದಂಥ ಬಂಧುಗಳು, ಬಡಚಿಯಿಂದ ಬಂದಂಥ ಬಂಧುಗಳು, ದೇಸಾಯರಹಟ್ಟಿ ಗ್ರಾಮದಿಂದ ಬಂದಂಥ ಬಂಧುಗಳು, ದಬದಬವಾಡಿ ಗ್ರಾಮದಿಂದ ಬಂದಂಥ ಬಂಧುಗಳು, ಅಥಣಿಯ ಒಂದು ಪಟ್ಟಣದಿಂದ ಬಂದಂಥ ಬಂಧುಗಳು, ಸಾಕಷ್ಟು ಸನ್ಮಾನ್ಯ ಶ್ರೀ ಸಾಕಷ್ಟು ವಕೀಲರು ತಮ್ಮ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಒಂದು ಶೋಭೆ ತಂದು ಕೊಟ್ಟಿರ್ತಾರೆ. ಅಂಥ ಶೋಭೆ ತಂದು ಕೊಟ್ಟಂಥ ಸನ್ಮಾನ್ಯ
ವಕೀಲರಿಗೆ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ ಸಂಘಟಕರ ವತಿಯಿಂದ ಆ ಬಂದಂಥ ಶುಭ ಹಾರೈಕೆಯನ್ನು ನೀಡಿದಂಥ ವಕೀಲ್ ಬಂಧುಗಳಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಗೆಳೆಯರಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಹಳಬರಾದ ಹಸನ್ ಸನದಿಯವರು ಒಟ್ಟಿಗೆ ಬಂದಂಥ ಖೋತ್ ಬಂಧುಗಳು ಮತ್ತು ಬನಹಟ್ಟಿಯಿಂದ ಬಂದಂಥ ರಾಮಣ್ಣ ಶಿವಪ್ಪ ಸಕ್ರಿ, ಸನ್ಮಾನ್ಯ ರಾಮಣ್ಣ ಶಿವಪ್ಪ ಸಕ್ರಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಶುಭ ಹಾರೈಕೆಯನ್ನು ಈ ಕೊಪ್ಪಸ ಕಾರ್ಯಕ್ರಮದಲ್ಲಿ ಕೇಂದ್ರ ಬಂಧುಗಳಾದ ಸನ್ಮಾನ್ಯ ಶ್ರೀ ಆಕಾಶ್ ಅಶೋಕ್ ಖೋತ್ ಹಾಗೂ ಅವರ ಧರ್ಮಪತ್ನಿ ಸೌಭಾಗ್ಯವತಿ ಮಧುಶ್ರೀ ಇವರಿಗೆ ಶುಭ ಹಾರೈಕೆಯನ್ನು ನೀಡಿರುತ್ತಾರೆ. ನಮ್ಮೂರಿನ ಸೈನಿಕ ವೃತ್ತಿಯಲ್ಲಿ ಸಾಕಷ್ಟು ನಮ್ಮನ್ನು ರಕ್ಷಿಸಿದ ಭಾರತ ಒಂದು ಭೂಸೇನಾ ಒಂದು ಕಾರ್ಯದಲ್ಲಿ ತೊಡಗಿ ಸಾಕಷ್ಟು ರಕ್ಷಣೆ ಮಾಡಿದಂಥ ನಮ್ಮ ಸೈನಿಕರಾದಂಥ ಸನ್ಮಾನ್ಯ ಬೊರ್ಲಟ್ಟಿಯ ಗ್ರಾಮದ ಅಣ್ಣಪ್ಪ ಬಸಪ್ಪ ಖೋತಿಯವರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಈ ಕುಪ್ಪಸ ಕಾರ್ಯಕ್ರಮದಲ್ಲಿ ತೊಡಗಿದಂಥ ಸನ್ಮಾನ್ಯ ಶ್ರೀ ಆಕಾಶ್ ಅಶೋಕ್ ಖೋತ್, ಸೌಭಾಗ್ಯವತಿ ತಾಯಿ ಶ್ರೀಮತಿ ಮಧುಶ್ರೀ ಇವರ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ತೊಡಗಿ ಭಾಗವಹಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು. ಹಾಗೆಯೇ ಇಲ್ಲಿ ಸಾಕಷ್ಟು ತಾಯಂದಿರು ವೇದಿಕೆ ಮೇಲೆ ಬಂದು ಶುಭ ಹಾರೈಸುತ್ತಿದ್ದಾರೆ. ಶುಭ ಹಾರೈಕೆಗಳು ಪ್ರೀತಿಯಿಂದ ಈ ಒಂದು ಸಂತೋಷದ ಒಂದು ಸಮಯವನ್ನು ಅನುಭವಿಸಿ ಹಸ್ತಲಾಘವ ನೀಡಿ ಅವರಿಗೆ ಪ್ರೀತಿಯಿಂದ ಶುಭ ಹಾರೈಸಿದಂಥ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬಂಧುಗಳೇ, ಸನ್ಮಾನ್ಯ ವಕೀಲರಾದ ಆಕಾಶ್ ಖೋತ್ ಇವರ ಧರ್ಮಪತ್ನಿ ಸೌಭಾಗ್ಯವತಿ ಮಧುಶ್ರೀಯವರ ಒಂದು ಕುಪ್ಪಸ ಕಾರ್ಯಕ್ರಮ ಅಥವಾ ಶ್ರೀಮಂತ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಖ್ಯಾತರಾದ ಸನ್ಮಾನ್ಯ ಸಿದ್ಧಾರೂಢ ಸೌದಿ ವಕೀಲರು, ಸನ್ಮಾನ್ಯ ಶಿವಾನಂದ ಸೌದಿ ವಕೀಲರು, ಸನ್ಮಾನ್ಯ ಶ್ರೀ ಸಂಗೋರಾಮ್ ವಕೀಲರು, ಸನ್ಮಾನ್ಯ ಶ್ರೀ ಭೋಸಲೆ ವಕೀಲರು, ಸನ್ಮಾನ್ಯ ಶ್ರೀ ಕುಂದುರ್ಗಿಯವರ ಆಫೀಸಿನಿಂದ ಬಂದಂಥ ಸನ್ಮಾನ್ಯ ಸಾರ್ಥಕ್ ವಕೀಲರಿಗೆ ಮತ್ತು ಗಾಯಕ್ವಾಡ್ ವಕೀಲರಿಗೆ, ಹೀಗೆ ಮತ್ತು ಠಕ್ಕಣ್ಣವ್ರ ವಕೀಲರಿಗೆ ಅನೇಕ ಬಂಧು ಬಾಂಧವರು ಬಂದದಕ್ಕಾಗಿ ಅವರಿಗೆ ಧನ್ಯವಾದಗಳು.